ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ನಾವು ಇವತ್ತು ಬಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರೆ ನಾನು ನಿಮಗೆ ಕ್ಯಾಂಪಿಂಗ್ ಮಾಡೋಕ್ಕೆ ನಾವು ಒಂದು ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಪ್ಲೇಸ್ ಯಾವುದಪ್ಪ ಅಂದರೆ ಗಂಡಿಕೋಟ ಅಂತ. ಜಾಸ್ತಿ ಜನ ಕ್ಯಾಂಪಿಂಗ್ ಮಾಡೋರಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಇದು ಗಂಡಿಕೋಟ. ನಾವು ಇವತ್ತು ಈ ಗಂಡಿಕೋಟಕ್ಕೆ ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಕೋಟೆ ನಮ್ಮ ಪಕ್ಕದಲ್ಲೇ ಐತೆ. ಇವಾಗ ನೈಟ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ದೇ ಇರ್ಬೋದು. ನಿಮ್ಗೆ ಬೆಳಗ್ಗೆ ತೋರಿಸ್ತೀನಿ ಕೋಟೆನ. ಈಗ ನಾವು ಬರೋಕ್ಕೆ ಲೇಟ್ ಆಗೋಯಿತು, ಅದಕ್ಕೆ ನಿಮಗೆ ಬೆಳಕಿದ್ದಂಗೆ ಮಾಡೋಕ್ಕೂ ಆಗಿರಲಿಲ್ಲ. ಈಗ ಈ ಕ್ಯಾಂಪಿಂಗಲ್ಲಿ ನಾವು ನೈಟ್ಗೆ ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರಿ. ಮತ್ತು ಹಂಗೆ ಕ್ಯಾಂಪ್ ಫೈರು ಆಗ್ತೀರಿ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ಜನ ಕ್ಯಾಂಪಿಂಗ್ ಮಾಡ್ಕೊತಿದ್ದಾರೆ ಆ ಕಡೆ ಎಲ್ಲ. ಬಟ್ ನಾವು ಈ ಲಾಸ್ಟ್ಗೆ ಇರಲಿ ಅಂತ ಇಲ್ಲೇ ಮಾಡ್ಕೊಂಡಿದ್ರಿ. ಯಾರಾದರೂ ಕೇಳ್ತಾರೆ ಇಲ್ಲ ಏನೋ ಗೊತ್ತಿಲ್ಲ ನಮಗೆ, ನಾವು ಯಾರನ್ನೂ ಕೇಳುವಿಲ್ಲ ಏನೂ ಇಲ್ಲ, ಬಂದು ಕ್ಯಾಂಪಿಂಗ್ ಹಾಕ್ಕೊಂಡಿದ್ರಿ. ಈ ವಿಡಿಯೋ ನೋಡ್ತಾ ಇರಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಯಾಕೆಂದರೆ ಗಂಡಿಕೋಟದಲ್ಲಿ ಸನ್ರೈಸ್ ನೋಡೋಕ್ಕೆ ಜಾಸ್ತಿ ಜನ ಬರ್ತಾರೆ. ನಾವು ಅದೇ ಕಾರಣಕ್ಕೆ ಬಂದಿರೋದು. ಸನ್ರೈಸು ಆಗೋದು ನಮಗೆ ಇಲ್ಲಿ ಟೆಂಟಾಗಿಂದನೇ ಕಾಣಿಸುತ್ತೆ. ನಮಗೆ ಬೆಳಗ್ಗೆ ಸನ್ರೈಸ್ ಆಗೋದು ನಾನು ಕ್ಲಿಯರಾಗಿ ತೋರಿಸ್ತೀನಿ. ನಾವು ಎಕ್ಸಾಕ್ಟಾಗಿ ಸನ್ರೈಸ್ ಆಗೋ ಪ್ಲೇಸಲ್ಲೇ ಕೂತ್ಕೊಂಡಿದ್ರಿ ಈಗ. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ಗೈಸ್. ನಿಜವಾಗ್ಲೂ ನನಗೆ ಒಂಥರ ಇದಾಗುತ್ತೆ, ಬೂಸ್ಟ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ. ನಾನು ಇನ್ನೂ ಒಳ್ಳೆ ಪ್ಲೇಸ್ಗಳಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅನ್ನೋ ಆಸೆ ಐತೆ ನನಗೆ. ಬಟ್ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ದಟ್ಟವಾದ ಕಾಡಲ್ಲಿ ಆಗಲಿ ಇಲ್ಲ ರಿವರ್ ಸೈಡ್ ಆಗಲಿ ಇಂಥ ಕ್ಯಾಂಪಿಂಗ್ಗಳೆಲ್ಲ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಗೈಸ್, ಈಗ 7:30 ಆಗಿದೆ ಟೈಮು. ಈಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರಿ ನಾವು. ಯಾಕಂದರೆ 240 ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಮ್ಮ ಚಿಂತಾಮಣಿಯಿಂದ ಇಲ್ಲಿಗೆ. ಅಲ್ಲಿಂದ ಬರೋಪಕ್ಕೆ ನಮಗೂ ಫುಲ್ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಈಗ ತರಕಾರಿ ಹಚ್ಕೊಳ್ಳೋಣ. ಮೊದಲು ಮಶ್ರೂಮ್ ಬಿರಿಯಾನಿ ಮಾಡ್ತಾರಂತೆ, ತುಂಬ ಟೇಸ್ಟಾಗಿ ಮಾಡ್ತಾರೆ ಮಶ್ರೂಮ್ ಬಿರಿಯಾನಿ. ಸೊ ಹಂಗಾಗಿ ನಾನು ವೇಟಿಂಗು ತಿನ್ನೋಣ. ಈಗ ಮೊದಲು ತರಕಾರಿ ಹಚ್ಕೊಟ್ಬಿಡೋಣ, ಬಿರಿಯಾನಿಗೆ ಮಾಡೋ ಕೆಲಸ ಅವತ್ತಿರುತ್ತೆ. ಈಗ ಬನ್ನಿ ತರಕಾರಿ ಹಚ್ಬಿಡೋಣ ಫಸ್ಟ್. ಕಮ್ಮಿ ಹಿಡ್ಕೊ ಉರಿ, ಪಾತ್ರೆ ಇಡು. ಅಲ್ಲಿಂದ ಹಿಂದಕ್ಕಿಕ್ಕ. ಹಾಕು ಎಣ್ಣೆ. ಲೈಟ್ ಆಫ್ ಮಾಡ್ತೀವಿ ನೋಡಿ. ಹುಳುಗಳು ನೋಡಿ ಹೆಂಗಾಡ್ತಾವೆ. ಹಾಕಿ ನೋಡಿ. ಹಾಂ, ಏನಾಯ್ತು? ಈರುಳ್ಳಿ ಹಾಕು.
ಪಲಾವ್ ಎಲ್ಲ ಜನ ಇಷ್ಟ. ಈರುಳ್ಳಿ ಹಾಕಿಲ್ಲ. ಹಾಕಿಬಿಡು. ನೋಡಿ ಕಮ್ಮಿ ಕೈಯಲ್ಲಿ ತಂದಿದ್ದೀವಿ. ಇದೆಲ್ಲ ಹಾಕಿಲ್ಲ. ಅದ್ರ ಮೇಲೆ ಇಟ್ಬೇಡ, ಪ್ಲೇಟ್ ಮೇಲೆ ಇಟ್ಟು. ಊಟ ಹಾಕ್ಬಿಡ್ಲಾ? ಊಟ ಅರ್ಧ ಹಾಕು. ತೋರಿಸು ಪ್ಯಾಕೆಟ್. ಮೊಸರು ಮೊಸರು ತರಕಾರಿ ಏನಾಗಿತ್ತು ಮೇಡಮ್? ಹಾಕಿರ್ಬೋದ ಅಲ್ಲಿ? ಎಷ್ಟು ಹಾಕಿ? ಸ್ವಲ್ಪ ಹಾಕು. ಸಾಕು. ನೀರು ಆಯ್ತಾ? ಈಗ ಬಾಟ್ಲಿ ಅದು ಫಸ್ಟ್ ಬೆಡ್ಸ್. ಸಾಕು ನೀರು? ಏನಕ್ಕೆ ಹಾಕ್ತೀಯ ಬಿಡು, ನೀರು ಸಾಕು. ಗೈಸ್ ಫೈನಲ್ ಆಗಿ ರೆಡಿ ಆಗೈತೆ ಮಶ್ರೂಮ್ ಬಿರಿಯಾನಿ, ಮತ್ತು ಅದು ಮೊಸರು ಬಜ್ಜಿ, ಮತ್ತು ಈರುಳ್ಳಿ ಟೊಮೊಟೊ ರೆಡಿ ಐತೆ. ಕೂಲ್ ಡ್ರಿಂಕ್ಸು ಒಂದೆರಡು ಐತೆ. ಈಗ ತಿಂದುಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಸೌದೆ ಹೋಗಿ ತಗೊಬಂದು ಇಲ್ಲಿ ಫೈರ್ ಹಾಕೋಣ ಅಂತ. ನೋಡಿ ಲಾಸ್ಟ್ ಟೈಮು ಯಾರೋ ಇಲ್ಲಿ ಹಾಕಿದ್ದಾರೆ, ಇಲ್ಲೇ ನಾವು ಹಾಕ್ಸಿರಿ. ಈಗ ಊಟ ತಿನ್ಬೇಡ, ಫಸ್ಟು ಹಸುವಾತೈತೆ. ಇವತ್ತು ಮಧ್ಯಾಹ್ನ ನಾವು ತಿಂದಿರಲಿಲ್ಲ. ಅನ್ನದ ಮೇಲೆ ಹಾಕ್ಲಾ? ಓಕೆ.
ಬಿಸಿ ಐತೆ. ಸೂಪರ್ ಆಗೈತೆ. ಜಾಸ್ತಿ ಗೈಸ್, ನೀವೇನಾದರೂ ಗಂಡಿಕೋಟ ವಿಡಿಯೋ ನೋಡಬೇಕು ಅಂದರೆ ಮಿಸ್ಟರ್ ಆ್ಯಪ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ನನ್ನದೇ ಚಾನಲ್ಲು. ಆ ಚಾನಲಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಗಂಡಿಕೋಟೆ ಒಳಗಡೆ ಇರುವಂಥ ಜೈಲು, ಮಾಧವರಾಯ ಸ್ವಾಮಿ ದೇವಸ್ಥಾನ ಮತ್ತು ವ್ಯೂ ಪಾಯಿಂಟು, ಇನ್ನೊಂದು ಮಸೀದು, ಇನ್ನೂ ಹಲವಾರು ಪ್ಲೇಸ್ಗಳನ್ನು ತೋರಿಸಿದ್ರಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ. ಹೆಸರು ಬಂದು ಇಲ್ಲಿ ಕೆಳಗಡೆ ಕೊಡ್ತೀನಿ, ಮಿಸ್ಟರ್ ಆ್ಯಪ್ ಕನ್ನಡ ಅಂತ.